ಹಾಯ್, ಹೇಗಿದ್ದೀರಾ? ನಾನು ನಿಮ್ಮ ಆಶಾ. ಇದು ತುಳಸಿ ಕಟ್ಟೆ. ಇದು ನನ್ನ ತುಂಬ ದಿನದಿಂದ ಆಸೆ ತಗೊಳ್ಬೇಕಂತ. ತುಂಬ ಕಡೆ ನಾನು ನೋಡಿದೆ, ನನಗಿಷ್ಟೇ ಆಗಿಲ್ಲ. ಈ ಥರ ಲಕ್ಷ್ಮಿ ಬರೋ ಥರ ಬೇಕಂತ ಎಣಿಸ್ಕೊಂಡಿದ್ದೆ. ಈ ಸಲ ನನಗಿದು ಸಿಕ್ತು. 850 ರೂಪಾಯಿ ಇದು. ಅಷ್ಟು ಚೆಂದ ಇತ್ತು ನೋಡಲಿಕ್ಕೆ. ಬರೀ ಸಿಮೆಂಟಲ್ಲೇ ಮಾಡಿದ್ದಷ್ಟೇ. ಇದನ್ನೇನು ನಾನು ಪೇಂಟೆಲ್ಲ ಮಾಡಿ ಇದು ಲಕ್ಷ್ಮಿಗೆಲ್ಲ ಕಲರೆಲ್ಲ ಮಾಡಿ ಚೆಂದ ಮಾಡಬೇಕಂತ ಇದ್ದೀನಿ. ನಾನು ಈ ಫುಲ್ ಬ್ಲಾಗ್ ಇದನ್ನೇ ತೋರಿಸ್ತೆ ನಿಮಗೆ. ಈಗ ತೊಳೆದಿಟ್ಟಿದ್ದೆ ನಾನು ಮೇಲ್ಗಡೆ, ಡ್ರೈ ಆಗಲಿ ಸ್ವಲ್ಪ ಅಂತ. ಮುಖ ನೋಡಿ ಎಷ್ಟು ಚೆಂದ ಉಂಟಂತ. ಅಷ್ಟು ಚೆಂದ ಇದೆ ಮುಖ. ಒಳ್ಳೆ ನನಗೆ ತುಂಬ ಜಾಗದಲ್ಲಿ ನಾನು ನೋಡಿದೆ ಮುಖ ಎಲ್ಲ ಸರಿ ಇಲ್ಲ ಅಂತ ನಾನು ಬೇಡ ಅಂದ್ಬಿಟ್ಟೆ. ತುಂಬ ವರ್ಷದಿಂದ ಎಣಿಸ್ಕೊಂಡಿದ್ದೆ. ಈ ಸಲ ಇದು ನಂಗೆ ಸಿಕ್ಕಿತ್ತು. ಇದು ನಂಗೆ ಕರೆಕ್ಟಾಗಿ ವರಲಕ್ಷ್ಮಿ ಹಬ್ಬದ ದಿನವೇ ನಂಗೆ ಸಿಕ್ಕಿತ್ತು. ತುಂಬ ಖುಷಿ ಆಯಿತು ನನಗೆ. ವರಲಕ್ಷ್ಮಿ ಹಬ್ಬದ ದಿನ ನನಗೆ ಈ ತುಳಸಿ ಕಟ್ಟೆ ಪೂಜೆ ಮಾಡಲಿಕ್ಕೆ ಸಿಕ್ಕಿದೆ ಅಂತ. ಇದನ್ನು ಫುಲ್ಲ ಪೇಂಟೆಲ್ಲ ಮಾಡಿ ಇದನ್ನು ಚೆಂದ ಮಾಡಿ ಇನ್ನು ಗಿಡ ಎಲ್ಲ ಬೆಚ್ಚಬೇಕು. ಇದಕ್ಕೆ ಫುಲ್ ವೀಡಿಯೋನ ಇದನ್ನೇ ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಸೈಡು ಅಮ್ಮನುಂಟು, ಲಕ್ಷ್ಮಿ ಸೆಲೆ, ಮತ್ತು 2 ಸೈಡಲ್ಲಿ ದೀಪ ಹಚ್ಚೋ ಥರ ಕೊಟ್ಟಿದ್ದಾರೆ. ನಾವು ಯಾವ ಕಡೆ ನೋಡಿ ಇಡ್ಬೋದು. ಫುಲ್ಲ ಪೇಂಟ್ ಮಾಡಬೇಕು. ಒಳ್ಳೆ ಉಂಟು ಮಾತ್ರ. ಕಡೆ ಎಲ್ಲ ನಾವು ಕೇಳಿದ್ದಕ್ಕೆ 1600-700 ರೂಪಾಯಿ ಎಲ್ಲ ಹೇಳಿದರು ಇಷ್ಟೇ ಇದಕ್ಕೆ. ಅದು ನಮಗೆ ಜಾಸ್ತಿ ರೇಟ್ ಅನ್ನಿಸ್ತು. ಆದರೆ ಜಾಸ್ತಿ ರೇಟ್ ಆದರೂ ಫೇಸ್ ಎಲ್ಲ ಒಳ್ಳೆ ಇರಲಿಲ್ಲ ನೋಡಲಿಕ್ಕೆ. ಫಿನಿಶಿಂಗ್ ಎಲ್ಲ ಒಳ್ಳೆ ಇರಲಿಲ್ಲ. ಆದರೆ ಇದು ಬರೀ 850 ರೂಪಾಯಿಗೆ ಇಷ್ಟು ಒಳ್ಳೆ ಫಿನಿಶಿಂಗ್ ಸಿಕ್ಕಿತ್ತು. ಅದು ನನಗೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಸಿಕ್ಕಿತ್ತು. ತುಂಬ ಖುಷಿ ಆಯಿತು. ಇದನ್ನು ನಾನೀಗ ಒಳಗೆ ಅಂದರೆ ಕೋಟೆ ಸಿಮೆಂಟ್ ಹೊಡಿತಾ ಇದ್ದೆ. ಅಂದರೆ ನೀರು ಮೇಲ್ಗಡೆ ಎಲ್ಲ ಇಳ್ಕೊಂಡಿದ್ರೆ ಹೊಡಿತದಲ್ಲ, ಅದಕ್ಕೆ ಆಫಿಗೆ ಪೇಂಟ್ ಹೊಡೆಯುವ ಅಂತ. ಪೇಂಟ್ ಅಲ್ಲ ಇದು ಸಿಮೆಂಟು, ವೈಟ್ ಸಿಮೆಂಟ್ ಅಂತಾರೆ. ಇದು ನೀರು ಹೆಚ್ಚು ಸೈಡೆಲ್ಲ ಎಳ್ಕೊಳ್ತಿಲ್ಲ. ಅಂದರೆ ಒಳಗಡೆ ಬಿಟ್ಟಿದೆ, ಆ ಹೋಲ್ಸ್ ಇರೋ ಜಾಗದಲ್ಲೆಲ್ಲ ಬಿಟ್ಟಿದೆ, ನೀರು ಇಳಿಬೇಕು. ಇದಕ್ಕೆಲ್ಲ ಈ ಥರ ಪೇಂಟ್ ಹೊಡಿತಿದ್ದೆ. ಪೇಂಟ್ ಫುಲ್ಲ ಹೊಡೆದು ಇದು ಫುಲ್ಲ ಸುತ್ತ ಇದ್ರ ಮೇಲೆ ವೈಟ್ ಪೇಂಟ್ ಹೊಡಿಬೇಕು, ನೀರು ನಿಲ್ಲಿದ ಥರ. ಇದು ವೈಟ್ ಸಿಮೆಂಟಿಗೆ ನಾನು ಹೊಡಿತಾ ಇರೋದು. ಇದು ಫುಲ್ಲ ಎಲ್ಲ ಎಂತೆಲ್ಲ ಮಾಡ್ತಾಯಿದ್ದೆ ಅದೆಲ್ಲ ನಾನು ತೋರಿಸ್ತೆ ನಿಮಗೆ. ಇದು ನಾನು ತುಂಬ ದಿನದಿಂದ ಕನಸು ಮಾಡಬೇಕಂತ. ಪೇಂಟ್ ಹೊಡೆಯೋರ ಹತ್ರ ಹೊಡೆಸ್ಕೊಳ್ಳುವ ಅಂತ ಎಣಿಸ್ಕೊಂಡೆ. ಮತ್ತು ಬೇಡ, ಇದು ಫುಲ್ಲ ನಾನೇ ಡೆಕೋರೇಷನ್ ಮಾಡಬೇಕು, ಯಾವ ಥರ ಬಂದರೂ ನಾನೇ ಮಾಡೋ ಥರನೇ ಇಟ್ಕೊಳ್ಬೇಕಂತ ನಾನೇ ಪೇಂಟೆಲ್ಲ ತಗೊಂಡು ಬಂದು ನಾನೇ ಮಾಡ್ತಾಯಿದ್ದೆ. ಮತ್ತು ಇದು ಯಾರಿಗೆ ಮಾಡೋಕ್ಕೆ ಹೇಳಿದ್ರು ನಮ್ಗೆ ಬೇಕಪ್ ಥರ ಮಾಡ್ತಿಲ್ಲ. ಅವ್ರಿಗೆ ಹೇಗೆ ಮಾಡಬೇಕು ಹಾಗೆ ಮಾಡಿ ಕೊಡ್ತಾರೆ. ಇದು ನಾನೇ ಈ ಥರನೇ ಮಾಡಬೇಕಂತ ಎಣಿಸ್ಕೊಂಡಿದ್ದೆ, ಅದೇ ಥರ ಮಾಡುವಂತ ನಾನೇ ಮಾಡ್ತಾಯಿದ್ದೆ. ಈ ಥರ 4 ಸೈಡು ಹೊಡೆದೆ. ಕೆಲವರಿಗೂ ಹೊಡಿಲಿಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟಿದೆ. 1 ಇಂಚಷ್ಟು ಗ್ಯಾಪ್ ಉಂಟು. ಮತ್ತು 2 ಹೋಲ್ಸ್ ಇದೆ ಕೆಳಗೆ ನೀರು ಹೋಗಲಿಕ್ಕೆ. ಈ ಥರ ನೋಡಿ. ಫುಲ್ಲ ಮಾಡಿ ಮುಗಿಸ್ಲಿಕ್ಕೆ ನನಗೆ 1 ದಿನವೇ ಆಯಿತು. ಫುಲ್ ದಿನವೇ ಆಯಿತು. ಇದು ಡ್ರೈ ಮಾಡಿ ವೈಟ್ ಸಿಮೆಂಟ್ ಫುಲ್ಲ ಡ್ರೈ ಆದಮೇಲೆ ಮತ್ತೆ ವೈಟ್ ಸಿಮೆಂಟ್ ಹೊಡೆದು ಪೇಂಟ್ ಹೊಡೆದು ಮತ್ತೆ ಕಲರ್ ಮಾಡಿ 1 ದಿನವೇ ಆಯಿತು. ಮತ್ತು ನಾನು ಎಣಿಸಿದ ಥರ ಬಂತು ಫಿನಿಶಿಂಗ್. ನೀವು ನೋಡಿ ಫುಲ್ಲ. ನಿಮ್ಗೆ ಇಷ್ಟವಾದರೆ ನಮಗೆ ಒಂದು ಕಮೆಂಟಲ್ಲಿ ಮಾತಾಡಿ. ಈಗ ಒಳಗಡೆ ಫುಲ್ಲ ಕೋಟೆ ಸಿಮೆಂಟ್ ಹೊಡೆದಾಯಿತು. ನೋಡಿ, ಇಲ್ಲಿ 2 ಹೋಲ್ಸ್ ಉಂಟು ನೋಡಿ, ಇದರಲ್ಲಿ ನೀರು ಹೋಗ್ತದೆ. ಇಷ್ಟು ಗ್ಯಾಪ್ ಇದ್ದರೆ ಸಾಕು. ಮೇಲೆ 1 ಇಂಚ್ ಗ್ಯಾಪ್ ಬಿಟ್ಟಿದೆ, ಅಷ್ಟೇ ಸಾಕಾಗ್ತದೆ. ಇನ್ನು ಕೆಳಗಡೆ ಎಲ್ಲ ಹಾಕಬಾರ್ದು, ನೀರು ಹೋಗಬೇಕಲ್ಲ, ಅದಕ್ಕೆ. ಮಳೆಗಾಲದಲ್ಲಿ ನೀರೆಲ್ಲ ನಿಂತುಬಿಡುತ್ತೆ. ಇದು ಒಳಗಡೆ ಎಲ್ಲ ಫುಲ್ಲಾಯಿತು, ಡ್ರೈ ಆಗಲಿ. ಈಗ ನಾನು ಹೊರಗಡೆ ಫುಲ್ಲ ಇದೇ ಕೋಟೆ ಸಿಮೆಂಟ್ ಫುಲ್ಲ ಪ್ಯಾಚ್ ಮಾಡ್ತೆ. ಕೋಟೆ ಸಿಮೆಂಟ್ ಅಂದರೆ ವೈಟ್ ಸಿಮೆಂಟ್. ಇದು ಹಾಕಿ ನಾವು ಪೇಂಟ್ ಹಾಕಿದಾಗ ಏನಾದರೂ
ಏನಾದರೂ ಗ್ಯಾಪ್ ಗೀನಿದ್ರೆ ಸಿಮೆಂಟಲ್ಲಿ ಮಾಡಿ ಗ್ಯಾಪ್ ಗೀನಿದ್ರೆ ಅದೆಲ್ಲ ಕ್ಲೋಸ್ ಇರುತ್ತೆ. ಇಲ್ಲಾದ್ರೆ ಮಣ್ಣು ತುಂಬಿ ಗಿಡ ಬೆಳೆದಂಗೂ ಬೇರು ಬಂದಂಗೂ ಅದು ಹೊಡಿತಲ್ಲ ಬಿಗುರು ಬಿಟ್ಟು, ಅದಕ್ಕೆ ಫುಲ್ಲ ಈ ಕೋಟೆ ಸಿಮೆಂಟ್ ಹೊರಗೂ ಹೊಡಿತಾ ಇದ್ದೆ. ಫುಲ್ಲ ಡ್ರೈ ಆದ್ರ ಮೇಲೆ ನಾವು ಪೇಂಟ್ ಹೊಡಿಬೇಕು. ಮೇಲೆ ಪೇಂಟ್ ಹೊಡೆದ್ರೆ ಮಾತ್ರ ಸ್ವಲ್ಪ ನೀರು ಇಳಿತಿಲ್ಲ ಹೊರಗಡೆ ಎಲ್ಲ. ನಾವೇನಾದರೂ ಗಲೀಜಾದರೂ ಏನಾದರೂ ಕೊಳೆ ಎಲ್ಲ ಹಿಡಿದ್ರು ತೊಳಿಲಿಕ್ಕೆ ಈಸಿ ಇರ್ತದೆ. ಅದಕ್ಕೆ ವೈಟ್ ಪೇಂಟು ಹೊಡೆದೆ. ಇದು ಹೊರಗಡೆ ಹೊಡೆದು ಇದು ಒಣಿಬೇಕು ಪೇಂಟ್ ಮಾಡಲಿಕ್ಕೆ. ಪೇಂಟ್ ಹಾಕ್ತಾ ಎಳ್ಕೊಳ್ತಾ ಇದೆ ನೀರು, ಅಷ್ಟು ಹೊಸದನ್ಸುತ್ತೆ. ಅದಕ್ಕೆ ಮಾಡಿದ್ರ ಕೂಡಲೇ ಅವ್ರ ಹತ್ರ ಪೀಸ್ ಸೇಲ್ಸ್ ಆಗ್ತದಂತೆ. ಒಂದೆರಡು ಪೀಸ್ ಬಂದಾಗಲೂ ಸೇಲ್ಸ್ ಆಗ್ತದಂತೆ. ಅದೇ ಹೊಸದಾಗಿ ಫ್ರೆಶ್ ಆಯ್ತಲ್ಲ ಪೇಂಟ್. ಬ್ರಷಲ್ಲಿರೋ ನೀರು ಫುಲ್ಲ ಡ್ರೈ ಆಗ್ತದೆ. ಒಂದೊಂದ್ಸತಿ 3 ಸಲ ಟಚ್ ಮಾಡಿ ಹಾಕಬೇಕಿತ್ತು. ಈಗ ಮೇಲ್ಗಡೆ ಒಳಗಡೆ ಫುಲ್ ಆಯಿತು ಮಾಡಿ. ಮತ್ತು ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು, ಹೆಲ್ಪ್ ಮಾಡ್ತಾಯಿದ್ಲು ವೀಡಿಯೋಗೆ. ನಾ ಬ್ರಷ್ ಮಾಡ್ತಾ ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ, ಅವಳೇ ವೀಡಿಯೋ ತೆಗಿತಾಯಿದ್ಲು. ಅಂತೂ ಮೇಲೆ ಫುಲ್ ಆಯಿತು, ಕೆಳಗಡೆ ಮೇಲೂ ಆಯಿತು. ಈಗ ಅಮ್ಮನವರಿಗೆ ವೈಟ್ ಕೋಟೆ ಸಿಮೆಂಟ್ ಹೊಡಿತಾ ಇದ್ದೆ. ಮುಖ ಎಷ್ಟು ಚಂದ ಉಂಟು ನೋಡಿ. ಇದರಲ್ಲೆಲ್ಲ ಸ್ವಲ್ಪ ಹೋಲ್ಸ್ ಎಲ್ಲ ಇತ್ತು, ಅದಕ್ಕೆ ಫುಲ್ಲ ಬ್ರಷ್ ಒಳಗಡೆ ಹೀಗೆ ಹಾಕಿ ಬಿಟ್ಟಿದ್ರೆ ಫುಲ್ಲ ಪೇಂಟ್ ಹೊಡಿಲಿಕ್ಕೆ ಒಳ್ಳೆ ಇರ್ತದೆ. ಇಲ್ಲ ಸ್ವಲ್ಪ ತೆಳ್ಳಗೆ ಹಾಕಿದೆ ಅಂದರೆ ಅಮ್ಮನವ್ರ ಕೈಯಲ್ಲೆಲ್ಲ ತುಂಬಿ ಹೋದರೆ ಪೇಂಟ್ ಹೊಡೆದ್ರೆ ಒಂಥರ ದಪ್ಪ ಆಗ್ತದಲ್ಲ, ಅದಕ್ಕೆ ಲೈಟಾಗಿ ಬ್ರಷ್ ಮಾಡಿದೆ. ಇಲ್ಲೆಲ್ಲ ಮತ್ತೆ ಇನ್ನೊಂದು ಪೇಂಟ್ ಹೊಡಿಬೇಕಲ್ಲ, ಅವಾಗ ಕರೆಕ್ಟ್ ಆಗ್ತದಂತ ಒಂದು ಟಚ್ಚಲ್ಲೇ ಎಲ್ಲ ಎಳೆದುಬಿಟ್ಟೆ. ನನಗಂತೂ ತುಂಬ ಖುಷಿ. ಈ ಥರ ಮೂರ್ತಿ ಇರುವ ತುಳಸಿನ ಬೇಕಂತ ತುಂಬ ವರ್ಷದಿಂದ ನಾನು ಕೇಳ್ತಾ ಇದ್ದಿದ್ದೆ. ಮಾಡಿ ತಗೊಂಡಿದ್ರು ನನಗೆ ಒಳ್ಳೆ ಪೀಸ್ ಸಿಕ್ಕಿತ್ತು. ನಾನು ಎಣಿಸಿದ ಥರನೇ ನಂಗೆ ಸಿಕ್ತು. ನಾವು ಅವಸರದಲ್ಲಿ ತಗೊಂಡಿದ್ರೆ ನಂಗೆ ಸಿಗ್ತಿಲ್ಲ ಇತ್ತು ಇಷ್ಟು ಒಳ್ಳೆ ಕಮ್ಮಿ ರೇಟಲ್ಲಿಯೂ. ಅಂದರೆ ನಾವು ಅದು ಮೂರ್ತಿ ಇಲ್ದಿದ್ದಕ್ಕೆ ಅವರು 1,500 2,000 ಹಾಗೆಲ್ಲ ಹೇಳ್ತಾಯಿದ್ರು. ಇದು ತುಂಬ ಚೀಪಲ್ಲಿ ಸಿಕ್ಕಿತ್ತು. ಎಲ್ಲರಿಗೂ ಇದನ್ನು ನೋಡಿ ತುಂಬ ಇಷ್ಟ ಆಯಿತು. ಪಕ್ಕದಲ್ಲಿರುವವರೆಲ್ಲ ಇದು ಎಲ್ಲಿ ತಗೊಂಡೆ, ಒಳ್ಳೆ ಉಂಟು ಅಂತ ಹೇಳಿದರು. ನಾವು ಫುಲ್ ಫಿನಿಶಿಂಗ್ ಮಾಡಿದ್ದಾರೆ ಅಂದರೆ ನಾನು ಮಾಡಿದ್ದಂತಲೇ ಎಣಿಸ್ಕೊಳ್ಲಿಲ್ಲ ಅವರೆಲ್ಲ, ಅಷ್ಟು ಚೆಂದ ಬಂದಿದೆ ಅಂತ. ಅವರು ಪೇಂಟಿಂಗ್ ಎಲ್ಲ ಸೇರಿ 850 ರೂಪಾಯಿ ಅಂತ ಆಶ್ಚರ್ಯ ಮಾಡಿದರು. ನಾನು ತುಂಬ ಹೊತ್ತು ಹೇಳಿಲ್ಲ, ಮತ್ತು ನಾನೇ ಹೇಳಿದೆ ಪೇಂಟಿಂಗ್ ಎಲ್ಲ ನಾನೇ ಮಾಡಿದ್ದಂತ. ಈ ಕಡೆ 2 ಕಡೆ ದೀಪ ಇಡ್ಬೋದು. ನಾನಂದರೆ ಇದರಲ್ಲಿ ಇಡ್ತಿಲ್ಲ, ನಾನು ಲಕ್ಷ್ಮಿ ಎದುರಿರ್ತದಲ್ಲ ಅಲ್ಲಿ ಈ ಮಣ್ಣು ದೀಪ ಉಂಟಲ್ಲ ಅದರಲ್ಲಿ ಇಡುವ ಅಂತ ಇದ್ದೆ. ಇದರೊಳಗಡೆ ಎಲ್ಲ ಇಟ್ಟಿದ್ರೆ ಗಿಡಕ್ಕೆ ಬಿಸಿ ಆಗ್ತದೆ. ಗಿಡ ಬಿಸಿ ಆದರೆ ಮತ್ತು ಬೇರಿಗೆಲ್ಲ ಹೀಟಾಗಿ ಬಾಡಿ ಹೋಗುತ್ತೆ. ಇಲ್ಲಿ ಇಡುವುದಿಲ್ಲ ನಾನು, ಅವ್ರು ಕೊಟ್ಟಿದ್ದಾರೆ ಇದ್ರಿಗೆ. ಅದು ಆ ಕಡೆ ಈ ಕಡೆ ಇಡುವುದು ಸರಿಯಲ್ಲಲ್ಲ, ಎದುರುಗಡೆನೇ ಇಡಬೇಕಲ್ಲ. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೆ ಮಣ್ಣಿನ ದೀಪ ತಗೊಂಡು ಅದರಲ್ಲಿ ಇಡುವಂತ. ನೋಡುವ, ಫುಲ್ ಫಿನಿಶಿಂಗ್ ಮಾಡಿದ್ರ ಮೇಲೆ. ಫುಲ್ ಫಿನಿಶಿಂಗ್ ಆಯಿತು. ಇದು ಈಗ ಫುಲ್ ಡ್ರೈ ಆಯಿತು ನೋಡಿ. ಇದುವೇ ನಾವು ಸುಣ್ಣ ಹೊಡೆದ್ರೆ ಕೈಯೆಲ್ಲ ಅಂಟುತ್ತದೆ. ಇದೀಗ ಏನೂ ಇಲ್ಲ ನೋಡಿ. ಈಗ ವೈಟ್ ಪೇಂಟ್ ಹೊಡೆಯುವ ಅಂತ. ಪೇಂಟ್ ಹಾಕಿದರೆ ಮಾತ್ರ ನಾವೇನಾದರೂ ಕೊಳೆ ಆಯ್ತಂದರೆ ಒರೆಸ್ಲಿಕ್ಕೆ ಒಳ್ಳೆ ಇರ್ತದೆ. ಸುಣ್ಣದಲ್ಲೇ ಬಿಟ್ಟಿದ್ರೆ ಹಾಗೆ ಒಂಥರ ಬ್ಲ್ಯಾಕ್ ಥರ ಆಗಿಬಿಡುತ್ತೆ, ಮಣ್ಣೆಲ್ಲ ತಾಗಿ. ಪೇಂಟ್ ಹಾಕಿದರೆ ಏನಾದರೂ ಗಲೀಜಾಯ್ತಂದ್ರೂ ನಾವು ಬಟ್ಟೆ ನೀರಲ್ಲಿ ಒರೆಸಿದ್ರೆ ಹಾಗೆ ಇರ್ತದೆ ಅಂತ ಪೇಂಟ್ ಅದ್ರ ಮೇಲೆ ಮಾಡ್ತಾಯಿದ್ದೆ. ಒಳಗಡೆ ಮಾಡಿಲ್ಲ ಪೇಂಟು, ಒಳಗಡೆ ಮಾಡಬಾರ್ದು ಅಂದರೆ ಅದು ಕೋಟೆ ಸಿಮೆಂಟ್ ಮಾತ್ರ, ಅದು ನೀರು ಎಳ್ಕೊಳ್ಳಬಾರ್ದಂತ ಮಾತ್ರ ಪೇಂಟ್ ಹಾಕಿಲ್ಲ ನಾನು. ಹೊರಗಡೆ ಸುತ್ತಿ ಈ ಥರ ಫುಲ್ಲ ಹಾಕಬೇಕು. 2 ಸಲ ಮಾಡಿದೆ, 1 ಸಲ ಮಾಡಿಲ್ಲ, 2 ಸಲ. 1 ಸಲ ಡ್ರೈ ಮಾಡಿ ಮೇಲ್ಗಡೆ ಹಾಕಿಬಿಟ್ಟು ಕೆಳಗಡೆ ಮಾಡುವಾಗ ಮತ್ತೆ ಡ್ರೈ ಆಗಿ ಮತ್ತೆ ಮಾಡ್ತಾಯಿದ್ದೆ ಈ ಥರ. ನಮಗೆ ಹೆಲ್ಪಿಗೆಲ್ಲ ತುಂಬ ಜನ ಕೂತಿದ್ದಾರೆ, ಕೂತು ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅಂದರೆ ನನ್ನ 2 ಮಕ್ಕಳು ಕೂತ್ಕೊಂಡು ನೋಡುವ ಹೆಲ್ಪು.
ಇವರು ನಮ್ಮ ಇಬ್ಬರು ಅಸಿಸ್ಟೆಂಟು ಉಳಿದ ಪೇಂಟೆಲ್ಲ ಅವರೇನೋ ಬಾಟ್ಲಿಗೆ ಪೇಂಟ್ ಮಾಡ್ತಾರೆ. ಅದು ಬರೀ ವೇಸ್ಟ್ ಆಗ್ತದಲ್ಲ ಉಳಿದಿದ್ದೆಲ್ಲ ಪೇಂಟು. ಈ ಬಾಟಿಗೆ ಪೇಂಟ್ ಮಾಡಿ ಇದಕ್ಕೆ ಹೋಲ್ಸ್ ಹಾಕಿ ಇದರಲ್ಲಿ ಟೇಬಲ್ ರೋಸ್ ನೆಡಲಿಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. 2 ಲೀಟ್ರ್ ಬಾಟ್ಲ್ ಉಂಟಲ್ಲ ಅದೆಲ್ಲ ಕೊಯ್ದು ತೆಗಿತಾಯಿದ್ರು. ಅದನ್ನ ಒಂದು ಡಬ್ಬಿ ಥರ ಮಾಡಿ ಅದಕ್ಕೆ ಫುಲ್ಲ ವೈಟ್ ಪೇಂಟು ಬ್ರೌನ್ ಪೇಂಟು ಉಳಿದಿದೆ. ಅದಕ್ಕೆಲ್ಲ ಪೇಂಟ್ ಮಾಡಿ ಕೆಳಗಡೆ ಹೋಲ್ಸ್ ಹಾಕಿ ಗಿಡ ನೆಟ್ಟು ನೇಲ್ಸಿ ಇಟ್ಟಿದ್ರೆ ಟೇಬಲ್ ರೋಸ್ ಎಲ್ಲ ಚೆಂದ ತೋರ್ತದೆ. ಆ ಥರ ಎಲ್ಲ ಕೆಲಸ ನಡೀತಾ ಉಂಟು ಆ ಕಡೆ. ಈಗ ನಾನು ಬಾರ್ಡ್ರು ಒಂದು ಬ್ರೌನ್ ಈ ಥರ ಕೊಟ್ಟಿದೆ ನೋಡಿ. ಸ್ವಲ್ಪ ಹೊತ್ತು ಅವರು ವೀಡಿಯೋ ಮಾಡ್ತಾಯಿದ್ದರು, ನಾನು ಪೇಂಟ್ ತೋರಿಸ್ಲಿಕ್ಕಾಗಿಲ್ಲ. ಈ ಮೇಲ್ ಒಂದು ಬಾರ್ಡ್ರು ಬ್ರೌನ್ ಕೊಟ್ಟೆ, ಕೆಳಗಡೆ ಸ್ವಲ್ಪ. ಈಗ ನನ್ನ ದೊಡ್ಡ ಮಗಳು ಸ್ವಲ್ಪ ಪೇಂಟ್ ಮಾಡ್ತಾಯಿದ್ಲು ಬ್ರೌನು. ನನಗೆ ಕೈ ನೋವು ಶುರುವಾಯಿತು. ಅವಳು ಮಾಡಿದ್ಲು ಬ್ರೌನ್ ಪೇಂಟ್ ಫುಲ್ ಅವಳು ಮಾಡಿದ್ಲು ನೋಡಿ. ಎಷ್ಟು ಚೆಂದ ಆಯಿತು ನೋಡಿ, ಯಾವ ಥರ ಇದ್ದಿತ್ತು ಯಾವ ಥರ ಆಯಿತು. ಈಗ ನಾವು ಪಾಲಿಷ್ ಮಾಡ್ತಾಯಿದ್ವಿ. ಈಗ ದೊಡ್ಡ ಮಗಳು ನಾನು ಪೇಂಟ್ ಮಾಡ್ತಾಯಿದ್ದು. 6 ಗಂಟೆ ಆಯಿತು. ಫುಲ್ ನೇಲ್ ಪಾಲಿಷ್ ತಗೊಂಡು ಬಂದು ಇಲ್ಲಿ ಹಾಕಿದ್ಲು. ನೇಲ್ ಪಾಲಿಷಲ್ಲೇ ಮಾಡಿದ್ವಿ. ಇದೊಂದು ಸಣ್ಣ ಸಣ್ಣ ಬಾರ್ಡ್ರಿಗೆ ಯಾಕೆ ದೊಡ್ಡ ದೊಡ್ಡ ಡಬ್ಬಿ ತಗೊಂಡು ವೇಸ್ಟ್ ಮಾಡಬೇಕಂತ ಇದು ನೇಲ್ ಪಾಲಿಷ್ ಹೊಸದೇ ತಗೊಂಡು, ಎಷ್ಟು ಕಲರ್ ಅಂದರೆ ವೇಸ್ಟ್ ಆಗ್ತಿಲ್ಲಲ್ಲ, ಮತ್ತು ನಾವು ಯೂಸ್ ಮಾಡ್ಕೊಳ್ಳಕ್ಕೆ ಉಳಿದಿದ್ದಲ್ಲ. ಅದು ಮೇಕಪ್ ಬ್ರಷ್ ಹಳತು 2-3 ಇದ್ದಿತ್ತು ಸಣ್ಣ ಸಣ್ಣದು, ಫೌಂಡೇಶನ್ ಒಳಗಡೆ ಬೇಡವಾಗಿದ್ದಲ್ಲ. ಅದರಲ್ಲಿ ಫುಲ್ಲ ಇವಳು ದೊಡ್ಡವಳು ಪೇಂಟ್ ಮಾಡ್ತಾಯಿದ್ಲು. ಒಂದು ಕಡೆ ಅವಳು ಮಾಡಿದ್ಲು, ಒಂದು ಕಡೆ ನಾನು ಮಾಡ್ತಾಯಿದ್ದೆ. ಅಂದರೆ ಪೇಂಟಲ್ಲೇ ಮಾಡಬೇಕಿತ್ತು, ನೇಲ್ ಪಾಲಿಷಲ್ಲಿ ಮಾಡಿದ ಥರವೇ ಇಲ್ಲ. ನೋಡ್ಲಿಕ್ಕೆ ಅಷ್ಟು ಡಾರ್ಕ್ ನೇಲ್ ಪಾಲಿಷ್ ಅಂದರೆ ನಾವು ಎಲ್ಲ ಕಲರು ನಮಗಿರ್ತದೆ, ನಮ್ಗೆ ಯಾವ್ದು ಬೇಕಾದರೂ ಹಾಕ್ಬೋದು, ಗೋಲ್ಡನು ಅದು ಇದು ಅಂತ. ಕಲರ್ ಅದು ಒಂದೊಂದು ಡಬ್ಬಿಗೆ ಬರೀ 90 ರೂಪಾಯಿ 60 ರೂಪಾಯಿ. ಅದು ಒಂದೊಂದು ಚೂರು ಬೇಕು, ಅದು ವೇಸ್ಟ್ ಅಲ್ಲ ಅಂತ ಈ ಥರ ಮಾಡ್ತಾಯಿದ್ವಿ ನೋಡಿ. 6-6:30 ಆಯಿತು. ಮಧ್ಯಾಹ್ನ ಶುರು ಮಾಡಿದ್ದು. ಅಂದರೆ ಇವತ್ತು ಫುಲ್ಲ ಮುಗಿಸ್ಬೇಕಂತ, ಒಂದೇ ದಿನದಲ್ಲಿ ಮುಗಿಸ್ಬೇಕಂತ ಮಾಡಿ ಆಯಿತು. ಫುಲ್ಲ ಮಾಡ್ತಾಯಿದ್ವಿ. ಫುಲ್ಲ ಡಾರ್ಕ್ ಆಯಿತು ಹಿಂದ್ಗಡೆ ಎಲ್ಲ. ಅಂದರೆ ಒಂದು ಮುಟ್ಟಿದರೆ ನನಗೆ ಒಂದು ಮುಗಿಸ್ಬೇಕು, ಮತ್ತೆ ಟಚ್ ಮಾಡೋ ಥರ ಇರಬಾರ್ದು. ಫುಲ್ಲ ಗ್ರೀನ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಕೊಟ್ಟೆ ನಾನು. ಆ ಕಡೆ ಅವಳು ಮಾಡ್ತಾಯಿದ್ಲು, ಈ ಕಡೆ ನಾನು ಮಾಡ್ತಾಯಿದ್ದೆ. ಫುಲ್ಲ ಸ್ಯಾರಿ ಗ್ರೀನ್ ಕೊಟ್ಟು, ತೆಂಗಿನಕಾಯಿಗೆ ಬ್ರೌನು, ಮತ್ತು ಕೊಡಪಂದಿಂದ ಬರುವ ಹಣ್ಣು ದುಡ್ಡು ಥರ ಬರ್ತದಿತ್ತಲ್ಲ, ಅದಕ್ಕೆ ನಾನು ಗೋಲ್ಡನ್ ಕಲರ್ ಕೊಟ್ಟೆ. ಅಂದರೆ ಲಕ್ಷ್ಮಿ ಫೋಟೋದಲ್ಲಿ ಹೇಗಿತ್ತೆ ಹಾಗೇನು ಅದೇ ಥರ ಮಾಡುವಂತ. ಎಷ್ಟು ಚೆಂದ ಉಂಟು ನೋಡಿ ಮುಖ ಎಲ್ಲ. ಹೀಗೆ ವೈಟಲ್ಲಿ ಬಿಟ್ಟರು ಚೆಂದ ಇತ್ತೆ ಅಂತ ನನ್ನ ಮಗಳು ಹೇಳಿದ್ಲು. ಆದರೂ ಅದು ಕಲರ್ ಮಾಡಿದರೆ ಇನ್ನೂ ಚೆಂದ ತೋರ್ತದೆ ಅಂತ ಇದು ಪೇಂಟ್ ಮಾಡ್ತಾಯಿದ್ವಿ. ಹಾರ ಇದು ಒಂದು ಲೈನ್ ಬರ್ತದೆ, ಇದಕ್ಕೆ ನಾನು ಆರೆಂಜ್ ಎಲ್ಲೋ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೆ. ಆ ಕಡೆ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ, ಈ ಕಡೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೆಂಟ್ರಲ್ಲೆಲ್ಲ ಚೈನ್ ಬರ್ತದೆ, ಅದಕ್ಕೆ ಚೈನಿಗೆಲ್ಲ ಗೋಲ್ಡನ್ ಕಲರು ಮಿಕ್ಸ್ಡ್ ಗ್ರೀನ್ ಕಲರು ಟೋನ್ಸ್ ಎಲ್ಲ ಮಾಡುವಂತ. ನೋಡುವ ಫಿನಿಶಿಂಗ್ ಹೆಂಗೆ ಬರ್ತದಂತ. ನಾವು ನೋಡಿದ್ದೀವಿ, ನಾವು ಮಾಡಿ 1 ವಾರದ ಮೇಲೆ ವಿಡಿಯೋ ಹಾಕ್ತಾಯಿದ್ದೆ. ನೀವು ನೋಡಿಲ್ಲಲ್ಲ, ನಿಮ್ಗೆ ಹೇಗೆ ಬರ್ತದೆ ಅಂತ ನೋಡಿ. ಫುಲ್ ಫಿನಿಶಿಂಗ್ ಮಾರನೇ ದಿನ ಬೆಳಿಗ್ಗೆ ಎಲ್ಲ ಇಟ್ಟ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೆಟ್ ಆದಮೇಲೆ. ಇದು ನನ್ನ ಮುಂದ್ಗಡೆ ನನ್ನ ಮಗಳು ಮಾಡಿದ್ದು ಇದು ಪೇಂಟಿಂಗು. ಈಚೆ ಕಡೆ ನಾನು ಮಾಡಿದೆ. ಇಲ್ಲೇ ಇದೇ ಜಾಗದಲ್ಲಿ ಸೆಟ್ ಮಾಡಿದೆ. ಇಲ್ಲಿ ಶಂಖಪುಷ್ಪ ಮೇಲುಂಟು, ಶಂಖಪುಷ್ಪ ಅಂತಾರಲ್ಲ ಅದು, ಆ ಗಿಡದ ಕೆಳಗಡೆನೇ ನಾನು ಇಟ್ಟಿದ್ದೆ. ತುಂಬ ನೆಲದಲ್ಲಿ ನಡೆಯೋ ಜಾಗದಲ್ಲಿ ಇಡಬಾರ್ದಲ್ಲ, ಈಗ ಇದ್ರ ಮೇಲ್ಗಡೆ ಇಟ್ಟಿದ್ದೆ. ಕೆಳಗಡೆ ಬೀಳುವುದಿಲ್ಲ, ಅಷ್ಟು ವೆಯ್ಟ್ ಉಂಟಲ್ಲ, ಅದೇ ಆ ಥರ. ಅದಕ್ಕೆ ಕೆಳಗಡೆ ಬ್ರೌನ್ ಕಲರ್ ಪೇಂಟ್ ಕೊಟ್ಟು
ಇಟ್ಟಿದೆ. ಒಂದು ಮುಖ ಹೊರಗಡೆ ತೋರೋ ಥರ, ಒಂದು ಮುಖ ನಮ್ಮ ಮನೆ ಕಡೆ ತೋರೋ ಥರ. ಈ ಕಡೆ ಇದು ಉಂಟು, ವೀಳ್ಯದೆಲೆ ಉಂಟು. ಎಲ್ಲದು ದೇವರಿಗೆ ಬೇಕಾಗಿರುವ ವಸ್ತು ಅಲ್ಲ ಗಿಡ, ಅದಕ್ಕೆ ಅದ್ರ ಕೆಳಗಡೆ ನಾನು ಸೆಟ್ ಮಾಡಿ ಇಟ್ಟಿದ್ದೆ. ಈ ಥರ ಮೇಲೆ ಇದ್ದರೆ ನಮಗೆ ಪೂಜೆ ಮಾಡಲಿಕ್ಕೆಲ್ಲ ಕರೆಕ್ಟ್ ಇರ್ತದಂತ ಫಸ್ಟು ನಾನು ಕಲ್ಲಿಟ್ಟು ಕೆಳಗಿಡುವ ಅಂತ ಎಣಿಸ್ಕೊಂಡೆ. ಮತ್ತು ಈ ಜಾಗನೇ ಕರೆಕ್ಟ್ ಅನಿಸ್ತು ನನಗೆ. ಬಿಸಿಲು ಒಂದು ಸ್ವಲ್ಪ ತಾಗಿರ್ತದೆ, ಸ್ವಲ್ಪ ನೆರಳು ಇರ್ತದೆ, ಎರಡೂ ಒಂದೇ ಥರ ಇರ್ತದೆ ಗಿಡಕ್ಕೆ. ನೋಡಿ ಪೇಂಟ್ ಹೇಗಿದೆ ಅಂತ ಹೇಳಿ. ನನಗೆ ಗೊತ್ತಾದ ಥರ ನಾನು ಮಾಡಿದ್ದೆ, ಏನಾದರೂ ತಪ್ಪಿದರೆ ಹೇಳಿ. ಮತ್ತು ಪೇಂಟು ಅಮ್ಮನವರು ಹೇಗಿದ್ದಾರಂತಲೂ ಹೇಳಿ. ಕೆಳಗಡೆ ಬ್ರೌನ್ ಪೇಂಟ್ ಹಾಕಿ ಅದಕ್ಕೆ ನಾನು 2 ದೀಪದ ಥರ ರಂಗೋಲಿ ಹಾಕಿ ಸ್ವಸ್ತಿಕ್ ಹಾಕಿದೆ. ಈಚೆಗಡೆ ನನ್ನ ಮಗಳು ಪೇಂಟು. ಇದು ಚೆಂದ ಉಂಟು ನೋಡಲಿಕ್ಕೆ. ಅಂದರೆ ಮೇಲ್ಗಡೆ ಶಂಖಪುಷ್ಪ ಗಿಡ ಉಂಟಲ್ಲ ಅದು. ಉಳಿದ ಪೇಂಟ್ ಎಲ್ಲ ಈ ಡಬ್ಬಿಗೆ ಪೇಂಟ್ ಮಾಡಿದರು ಮಕ್ಕಳು. ಅದರಲ್ಲಿ ಗಿಡ ಎಲ್ಲ ನೆಟ್ಟಿದ್ದಾರೆ ನೋಡಿ, ಟೇಬಲ್ ರೋಸು. ಇದೀಗ ನೆಟ್ಟಿದ್ದಷ್ಟೇ ಬಾಡ್ದಾಗಿತ್ತು. ಇನ್ನು ಇದು ಒಳ್ಳೆ ಚಿಗುರು ಬಿಟ್ಟು ಬಂದರೆ ತುಂಬ ಚೆಂದ ತೋರ್ತದೆ ನೆಲೆಸಿ ಇಡುವಾಗ. ಕೆಳಗಡೆ ಹಾಗೆ ಹಮ್ಕೊಂಡು ಬರ್ತದೆ, ನೋಡೋಕ್ಕೆ ಚೆಂದ ಆಗ್ತದೆ. ಮಣ್ಣು ತುಂಬಿ ಇದು ಗಿಡ ನೆಟ್ಟಿದ್ದಾರೆ. ಪೇಂಟ್ ಎಲ್ಲ ಉಳಿದೆಲ್ಲ 2 ಡಬ್ಬಿಗೆ ಹೊಡೆದು ಹಿಂಗೆ ಹಾಕಿ ಇಟ್ಟಿದ್ದಾರೆ ನೋಡಿ. ಅಷ್ಟೇ. ಮೇಲ್ಗಡೆ ನೋಡಿ ಶಂಖಪುಷ್ಪ ಹೇಗೆ ಬಂದಿದೆ ಇವತ್ತಂತ. ಆ ದಿನ ತೋರಿಸುವಾಗ ಹೂವು ಇರಲಿಲ್ಲ ಹೆಚ್ಚು, ಇವತ್ತು ತುಂಬ ಹೂವು ಬಂದಿದೆ, ಚೆಂದ ತೋರ್ತಾ ಇದೆ. ಕೆಳಗಡೆ ತುಳಸಿ, ಮೇಲ್ಗಡೆ ಈ ಥರ ಬ್ಲೂ ಕಲರ್ ಹೂವು ನೋಡಲಿಕ್ಕೆ ಅಷ್ಟು ಚೆಂದ ತೋರ್ತಾ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಯಿತು ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಕಮೆಂಟ್ ಮಾಡಿ. ನಮ್ಮ ಮಕ್ಕಳು ಮಾಡಿದ್ದ ಪೇಂಟಿಂಗ್ ಡಬ್ಬ ಗಿಡ ಹೇಗಿದೆ ಅಂತಲೂ ಹೇಳಿ. ಮತ್ತು ನಮ್ಮ ತುಳಸಿ ಹೇಗಿದೆ ಅಂತಲೂ ಹೇಳಿ. ಅಲ್ಲಿವರೆಗೂ ಬಾಯ್ ಬಾಯ್.